ಭಟ್ಕಳ ತಾಲೂಕಿನ ಕಾಯ್ಕಿಣಿ ಗ್ರಾಮದ ದೇವಿಕಾನ ಕಂಠದ ಹಿತ್ಲು ಕುಟುಂಬದವರ ಶ್ರೀಹರಿ ಸೇವಾ ಕಾರ್ಯಕ್ರಮದ 2ನೇ ಭಾಗಕ್ಕೆ ಸ್ವಾಗತ. ರಾಮ ರಾಮ ಗೋವಿಂದ ಗೋವಿಂದ ರಾಮ ರಾಮ ಗೋವಿಂದ ಈ ಕಾರ್ಯಕ್ರಮದ 3ನೇ ದಿನವಾದ ಇಂದು ಶ್ರೀ ಮಹಾಗಣಪತಿ ಪೂಜೆಯೊಂದಿಗೆ ಮಂಟಪ ಪೂಜೆ, ನಂತರ ಅನ್ನಪೂರ್ಣೇಶ್ವರಿ ದೇವಿ ಪೂಜೆ ಹಾಗೂ ಸ್ವಾಮಿಯ ಕಳಶ ಸ್ಥಾಪನೆಗೆ ಹೊರಡುವುದು. ಶ್ರೀ ದೇವಿಕಾನ ಕಂಚಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಕಳಶ ಸ್ಥಾಪನೆ ಹಾಗೂ ಕಳಶ ಪೂಜೆ, ಹರಿನಾಮ ಸ್ಮರಣೆಯೊಂದಿಗೆ ದೇವಿಕಾನದಿಂದ ಕಳಶ ಮೇಲು ಮಂಟಪಕ್ಕೆ ಪ್ರವೇಶ. ಇಷ್ಟೆಲ್ಲ ಕಾರ್ಯಕ್ರಮಗಳಿದ್ದಾವೆ, ನೋಡ್ಕೊಂಡು ಬರೋಣ ಬನ್ನಿ. ಪರಿವಾರ ಜಗದಂಬ ಸ್ವಾಮಿ ನಂದಿರೋಣ ನೋಡಿ ಬೇಡ. ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಶ್ರೀ ಗೋವಿಂದನನ್ನು ಕರೆಯುವಂಥ ಅಪರೂಪದ ಕಾರ್ಯಕ್ರಮವಿದು. ಈ ಇಡೀ ಕಾರ್ಯಕ್ರಮದ ಅತ್ಯಂತ ವಿಶಿಷ್ಟವಾದ ಘಟ್ಟ ಅಂತಂದರೆ ಈ ಕಳಸ. ಈ ಕಳಸವನ್ನು ಇನ್ನೊಮ್ಮೆ ಕಣ್ತುಂಬಿಕೊಳ್ಳಿ. ಇವರ ಮನೆಯಲ್ಲಿ ವಿಶೇಷ ರೀತಿಯಿಂದ ಕಳಸವನ್ನು ಪ್ರತಿಷ್ಠಾಪಿಸಿದ ನಂತರ ಈ ಕಳಸವನ್ನು ಹೊತ್ಕೊಂಡು ಹತ್ತಿರದಲ್ಲಿದ್ದ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು, ಹರಿನಾಮಗಳನ್ನು ಭಜಿಸಿ ಆನಂತರ ಆ ಕಳಸವನ್ನು ಅಷ್ಟೇ ಅದ್ಧೂರಿಯಿಂದ ಮೆರವಣಿಗೆಯಲ್ಲಿ ಈ ಕಳಸವನ್ನು ಮತ್ತೆ ತಮ್ಮ ಮನೆಗೆ ತರ್ತಾರೆ. ಈ ಕಳಸ ಹೊರುವ ಕಾರ್ಯಕ್ರಮವನ್ನು ಶ್ರೀ ಗಜಾನನ ಕುಪ್ಪ ನಾಯಕ್, ಮಾಸ್ತಪ್ಪ ನಾಯಕರ ಕುಟುಂಬದವರು, ಮೂಡಿಕೇರಿ, ಕಾಯ್ಕಿಣಿ ಇವರು ನಡೆಸಿಕೊಡ್ತಾರೆ. ರಾಮದೇನುಗೆ ಗೋವಿಂದ ರಾಮದೇವತೆಗೆ ಗೋವಿಂದ ರಾಮದೇವತೆಗೆ ಗೋವಿಂದ ರಾಮ ರಾಮ ಗೋವಿಂದ ರಾಮ ರಾಮ ಗೋವಿಂದ
ದೇವಸ್ಥಾನದ ಆವರಣದಲ್ಲಿ ಪೂಜಿಸಿದ ನಂತರ ಆ ಪವಿತ್ರವಾದ ಕಳಸವನ್ನು ಪುನಃ ಆ ದೇವಸ್ಥಾನದಿಂದ ತಮ್ಮ ಮನೆಯ ತುಳಸಿ ಕಟ್ಟೆಯ ಪಕ್ಕದಲ್ಲಿಟ್ಟು ಅಲ್ಲಿ ಪೂಜಿಸಿ ಪ್ರಾರ್ಥಿಸುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಯಾವುದೇ ವೈದಿಕರನ್ನು ಕರೆಸದೆ ತಮ್ಮದೇ ದಾಸರ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮವಿದು. ಈ ಕಳಶ ಸ್ಥಾಪನೆಯ ದಿನ ವಿಶಿಷ್ಟವಾದ ಹಂಡೆ ಪಾಯಸ, ಇದು ನೋಡಿ ಇದೇ ಹಂಡೆ ಪಾಯಸ, ಈ ಹಂಡೆ ಪಾಯಸವನ್ನು ಮಾಡ್ತಾರೆ. ಈ ಹಂಡೆ ಪಾಯಸದ ಸ್ವೀಕಾರಕ್ಕೆ ಸಾವಿರಗಟ್ಟಲೆ ಜನ ಬಂದು ಸೇರಿ ಭಕ್ತಿಯಿಂದ ಈ ಪಾಯಸ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಎಲ್ಲರೂ ಒಳಗೋಬೇಡ, ಮನೆಯವರು ಜೋಡಿ ಇದ್ದಾರೆ, ಯಾರು ಒಳಗೋಗಿ ಜೋಡಿ ಬರಬೇಕು. ಮನೆಯವ್ರು ನಾಲ್ಕನೇ ದಿನ ಮೃಗಬೇಟೆ ಅನ್ನುವಂಥ ವಿಶೇಷವಾದ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮ ಹೇಗಿರ್ತದೆ ಅನ್ನೋದನ್ನು ನಾನು ಹೇಳೋದಕ್ಕಿಂತ ನೀವೇ ಈ ವಿಡಿಯೋವನ್ನು ನೋಡಿ. ಇಲ್ಲೇನು ಪೂಜೆ ಮಾಡ್ತಾ ಇದ್ದಾರಲ್ಲ, ಇವರೇ ಶ್ರೀ ಮಂಜುನಾಥ್ ದೊಡ್ಡಮ್ಮ ನಾಯ್ಕ ಹೆರಾಡಿ. ಇವರು ಈ ಕಾರ್ಯಕ್ರಮದ ದಾಸರು. ಇವರು ಮೃಗಬೇಟೆಯನ್ನು ನಡೆಸ್ಕೊಡ್ತಾರೆ. ವೃಂದಾವನಕ್ಕೆ ಗೋವಿಂದ. ಗೋವು ಗುಡಿಗೆ ಬರ್ತಾನೆ, ಗೋವು ಕಡಿಯಲು ಬರ್ತಾನೆ, ಹುಟ್ಟು ನೀರು ಬರ್ತಾನೆ, ಹುಟ್ಟು ನೀರು ಬರ್ತಾನೆ. ಸರ್ವ ತಪ್ಪು ಗೋವಿಂದ.
ಮೃಗಬೇಟೆ ಕಾರ್ಯಕ್ರಮದ ನಂತರ ಈಗ ಅಕ್ಷಯ ಪಾತ್ರೆಗೆ ಅಕ್ಕಿ ತುಂಬುವಂಥ ವಿಶೇಷವಾದ ಕಾರ್ಯಕ್ರಮ. ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಶುಭ ಸಮಾರಂಭಗಳಲ್ಲಿ ಹಾಲು ಉಕ್ಕಿಸುವಂಥ ವಿಶೇಷ ಕಾರ್ಯಕ್ರಮ ಇರ್ತದೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿಯೂ ಸಹ ಹಾಲು ಉಕ್ಕಿಸುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಈಗ ಪವಿತ್ರವಾದ ಆ ಕಳಶವನ್ನು ವಿಸರ್ಜಿಸುವಂಥ ಕಾರ್ಯಕ್ರಮ. ಬದೇರೆ ತಡೀರಿ
ಈ ಎಲ್ಲ ಕಾರ್ಯಕ್ರಮಗಳ ಮತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂದರೆ ಜೋಗಿ ಪಾತ್ರೆಯನ್ನು ತುಂಬಿಸೋದು. ಈ ರೀತಿ ಈ ವಿಶಿಷ್ಟವಾದ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿದ ನಂತರ ಇಲ್ಲಿ ತುಂಬಿರುವ ಅಕ್ಕಿಯನ್ನು ಜೋಗಿ ಕುಟುಂಬದವರಿಗೆ ದಾನವಾಗಿ ಕೊಡುವಂಥ ವಿಶಿಷ್ಟವಾದ ಕಾರ್ಯಕ್ರಮ ಇದು. ಭಕ್ತಿ ಪ್ರಧಾನ ಹಾಗೂ ಪವಿತ್ರವಾದ ಈ ಹರಿಸೇವಾ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಒಂದು ವಿಶೇಷವಾದ ಕಾರ್ಯಕ್ರಮ ಇರ್ತದೆ. ಅಂತೆ ಇವತ್ತು ಜೋಗಿ ಪಾತ್ರೆಯನ್ನು ತುಂಬಿದ ನಂತರ 1 ಕೋಳಿ ಮತ್ತು 101 ಕಾಯಿಗಳಿಂದ ಒಂದು ವಿಶಿಷ್ಟವಾದ ಪದಾರ್ಥವನ್ನು ತಯಾರು ಮಾಡ್ತಾರೆ. ದೇವರಿಗೆ ಆ ಪದಾರ್ಥವನ್ನು ಅರ್ಪಿಸಿದ ನಂತರ ಬಂದ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ರೂಪದಲ್ಲಿ ಹಂಚಿ ಸಂತಸ ಪಡ್ತಾರೆ. ಆತ್ಮೀಯ ವೀಕ್ಷಕರೇ, ಇಂಥ ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಭಟ್ಕಳ ತಾಲೂಕಿನ ಕಾಯ್ಕಿಣಿ ಗ್ರಾಮದ ದೇವಿಕಾನ ಕಂಠದ ಹಿತ್ಲು ಕುಟುಂಬದವರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಸದ್ಭಕ್ತರಿಗೂ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದ ತಮಗೂ ಸಹ ಈ ಕಾರ್ಯಕ್ರಮದ ಫಲ ಸಿಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆಯೇ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.